ಯತ್ನಾಳ್ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಮತ್ತೆರಡು ವಿಕೆಟ್ ಪತನ ಆಗುವಂತಹ ಎಲ್ಲ ಸಾಧ್ಯತೆಗಳು ಲಕ್ಷಣಗಳು ಕೂಡ ಇದಾವೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಇದ್ರ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಬೇರೆ ಯಾರೋ ಸುಳಿವು ಕೊಟ್ಟಿದ್ರೆ ಹೋಗ್ಲಿ ಬಿಡಪ್ಪ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸುಳಿವು ಕೊಟ್ಟಿದ್ದಾರೆ. ಮತ್ತೆರಡು ವಿಕೆಟ್ಗಳು ಪತನ ಆಗುವ ಸಾಧ್ಯತೆ ಇದೆ. ಅದು ಯಾವುದು ಅಂತ ಅಂದ್ರೆ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್. ಹೈಕಮಾಂಡ್ ಟೆಸ್ಟ್ ಬಿಟ್ಟಿದೆ. ಈಗ ಇನ್ನೇನಿದ್ರು ನೆಕ್ಸ್ಟ್ T20 ಮ್ಯಾಚ್ ಶಿವರಾಮ್ ಹೆಬ್ಬಾರು ಎಸ್ ಟಿ ಸೋಮಶೇಖರ್ ಉಚ್ಚಾಟನೆ ಹಾಗಾದ್ರೆ ಫಿಕ್ಸಾ? ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಮೈಸೂರಿನಲ್ಲಿ ಇದ್ರ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ. ಕೇವಲ ಯತ್ನಾಳ್ ಮಾತ್ರ ಅಲ್ಲ, ಉಚ್ಚಾಟನೆಗೆ ರೆಡಿ ಆಗಿರುವಂತಹ ನಾಯಕರ ಲಿಸ್ಟೇ ಇದೆ. ಇನ್ನಿಬ್ರು ಉಚ್ಚಾಟನೆ ಆಗೋದು ಫಿಕ್ಸು ಅನ್ನುವಂತಹ ರೀತಿಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಒಂದಷ್ಟು ಮಾತುಗಳನ್ನು ಆಡಿದ್ದಾರೆ. ಇಬ್ಬರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟು ತಲೆ ಕೆಟ್ಟಬೇಕಾಗ್ತಾ ಇಲ್ಲ. ಅವರು ಉಚ್ಚಾಟನೆ ಆಗ್ತಾರೆ, ಅವ್ರಿಗೆ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಈಗ ಸರ್ ನೆಕ್ಸ್ಟ್ ವಿಕೆಟ್ ಅವ್ರವೇ. ಈಗ ಟೆಸ್ಟ್ ಬಿಟ್ಟು ಈಗ ಒನ್ ಡೇ ಮ್ಯಾಚ್ ಬಂದವ್ರೆ. ನೆಕ್ಸ್ಟ್ 2020 ಬರ್ತಾರೆ. ಇಬ್ಬರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟು ತಲೆ ಕೆಟ್ಟಬೇಕಾಗ್ತಾ ಇಲ್ಲ. ಅವರು ಉಚ್ಚಾಟನೆ ಆಗ್ತಾರೆ, ಅವ್ರಿಗೆ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಈಗ ಸರ್ ನೆಕ್ಸ್ಟ್ ವಿಕೆಟ್ ಅವ್ರವೇ. ಈಗ ಟೆಸ್ಟ್ ಬಿಟ್ಟು ಈಗ ಒನ್ ಡೇ ಮ್ಯಾಚ್ ಬಂದವ್ರೆ. ನೆಕ್ಸ್ಟ್ 2020 ಬರ್ತಾರೆ. ಇಬ್ಬರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟು ತಲೆ ಕೆಟ್ಟಬೇಕಾಗ್ತಾ ಇಲ್ಲ. ಅವರು ಉಚ್ಚಾಟನೆ ಆಗ್ತಾರೆ, ಅವ್ರಿಗೆ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಈಗ ಸರ್ ನೆಕ್ಸ್ಟ್ ವಿಕೆಟ್ ಅವ್ರವೇ. ಈಗ ಟೆಸ್ಟ್ ಬಿಟ್ಟು ಈಗ ಒನ್ ಡೇ ಮ್ಯಾಚ್ ಬಂದವ್ರೆ. ನೆಕ್ಸ್ಟ್ 2020 ಬರ್ತಾರೆ. ಇಬ್ಬರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟು ತಲೆ ಕೆಟ್ಟಬೇಕಾಗ್ತಾ ಇಲ್ಲ. ಅವರು ಉಚ್ಚಾಟನೆ ಆಗ್ತಾರೆ, ಅವ್ರಿಗೆ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಈಗ ಸರ್ ನೆಕ್ಸ್ಟ್ ವಿಕೆಟ್ ಅವ್ರವೇ. ಈಗ ಟೆಸ್ಟ್ ಬಿಟ್ಟು ಈಗ ಒನ್ ಡೇ ಮ್ಯಾಚ್ ಬಂದವ್ರೆ. ನೆಕ್ಸ್ಟ್ 2020 ಬರ್ತಾರೆ. ಇಬ್ಬರು ಕೂಡ ಈಗಲೂ ಕೂಡ ಪಕ್ಷದ ವಿರುದ್ಧವಾಗಿ. ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಬಿಜೆಪಿಯಲ್ಲಿ ಮತ್ತೆರಡು ವಿಕೆಟ್ಗಳ ಪತನ ಬಹುತೇಕ ಖಚಿತ ಅಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾತನಾಡ್ತಾ ಇದ್ರು ಸುದ್ದಿಗೋಷ್ಠಿಯಲ್ಲಿ. ಮಾಧ್ಯಮದವರ ಪ್ರಶ್ನೆಗೆ ಏನಾಯ್ತು, ಇನ್ನೇನೆಲ್ಲ ವಿಚಾರಗಳನ್ನ ಹಂಚ್ಕೊಂಡ್ರು ಛಲವಾದಿ ನಾರಾಯಣ ಸ್ವಾಮಿ ಅವರು? ಸಿಂಧು, ಈಗಾಗಲೇ ಹಿಂದೂ ಹುಲಿ ಜೊತೆಗೆ ಬಿಜೆಪಿ ಪಕ್ಷದ ಪರ ಮತ್ತೆ ವಿರುದ್ಧ ಆಂತರಿಕ ಚಟುವಟಿಕೆ ಜೊತೆಗೆ ಬಿಜೆಪಿಯ ವಿರುದ್ಧವಾಗಿ ಮಾತನಾಡ್ತಿದ್ದಂತಹ ಯತ್ನಾಳ್ ಇದೀಗ ಬಿಜೆಪಿಯಿಂದ ಹೊರದಬ್ಬಿದ್ದಾರೆ. ಈಗ ಮತ್ತೆ ಯಾರ ಸರದಿ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಇವತ್ತು ಮೈಸೂರಿನ ಚಾಮುಂಡಿ ದೇವಿಯ ದರ್ಶನಕ್ಕೆ ಬಂದಿದ್ದಂತ ವಿರೋಧ ಪಕ್ಷದ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದೀಗ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಹೆಸರನ್ನ ಮುನ್ನೆಲೆಗೆ ತಂದು ಬಿಟ್ಟಿದ್ದಾರೆ. ಯಾಕಂದ್ರೆ ಶಿವರಾಮ್ ಹೆಬ್ಬಾರ್ ಇರ್ಬೋದು, ಜೊತೆಗೆ ಎಸ್ ಟಿ ಸೋಮಶೇಖರ್ ಇರ್ಬೋದು, ಇಬ್ರು ಕೂಡ ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಜೊತೆಗೆ ಜಾಸ್ತಿ ಗುರುತಿಸಿಕೊಳ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇತ್ತು. ಹೀಗಾಗಿ ಮೈಸೂರಿನಲ್ಲಿ ಮಾತನಾಡಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಬಿಜೆಪಿ ಪಕ್ಷ ಟೆಸ್ಟ್ ಮ್ಯಾಚ್ ಆಡೋದನ್ನ ಬಿಟ್ಟುಬಿಟ್ಟಿದೆ. ಇನ್ನೇನಿದ್ರು ಕೂಡ T20 ಮ್ಯಾಚ್ ನ ಸರದಿ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಎಸ್ ಟಿ ಸೋಮಶೇಖರ್ ಇರ್ಬೋದು, ಶಿವರಾಮ್ ಹೆಬ್ಬಾರ್ ಇರ್ಬೋದು, ಇಬ್ಬರನ್ನು ಕೂಡ ಪಕ್ಷ ಉಚ್ಚಾಟನೆ ಮಾಡುತ್ತೆ ಅನ್ನೋ ಒಂದು ಹೊಸ ಬಾಂಬನ್ನ ಸಿಡಿಸಿರುವಂತದ್ದು. ಆ ಮೂಲಕವಾಗಿ ಬಿಜೆಪಿಯಲ್ಲಿ ಇದ್ಕೊಂಡೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾದಂತಹ ಶಾಸಕರಿಗೆ ಜೊತೆಗೆ ಬಿಜೆಪಿಯ ಮುಖಂಡರಿಗೆ ಇದೀಗ ಉಚ್ಚಾಟನೆಯ ಬಿಸಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಅವರು ಹಲವು ದಿನಗಳಿಂದ ಬಿಜೆಪಿಯ ಪಕ್ಷ ಕಟ್ಟುವ ಚಟುವಟಿಕೆಗಳಲ್ಲಿ ದೂರವೇ ಉಳ್ಕೊಂಡಿದ್ರು, ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ರು. ಇದು ಕೂಡ ಬಿಜೆಪಿ ಪಕ್ಷ ಎಲ್ಲರನ್ನೂ ಕೂಡ ಗಮನಿಸ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಆ ಮೂಲಕವಾಗಿ ಇಬ್ಬರು ಕೂಡ ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ ಅನ್ನೋ ಒಂದು ಸ್ಪಷ್ಟ ಸುಳಿವನ್ನ ಮೈಸೂರಿನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಕೊಟ್ಟಿರುವಂತದ್ದು. ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ರಾಜೇಂದ್ರ ರಾಜಣ್ಣ ಅವರು ಹೊಸ ವಿಚಾರವನ್ನ ಹೇಳ್ತಿದ್ದಾರೆ. ಕಿವಿ ಮೇಲೆ ಹೂವ ಇಡುವ ಕೆಲಸವನ್ನ ರಾಜೇಂದ್ರ ರಾಜಣ್ಣ ಅವರು ಮಾಡ್ತಿದ್ದಾರೆ. ಹನಿ ಟ್ರಾಪ್ ಅಂದ್ರೆ ಏನು ಅಂತೇಳಿ ಜನರು ಸಾಕಷ್ಟು ತಲೆಕೆಡಿಸಿಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೂಡಲೇ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ಉಚ್ಚಾಟನೆಯನ್ನ ಮಾಡಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಓಕೆ ಸುರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.